ಹಾಯ್ ಹಲೋ ನಮಸ್ಕಾರ. ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತವನ್ನು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ರಾಷ್ಟ್ರ ಅಂತ ಕರಿತೀವಿ. ಈ ದೇಶದಲ್ಲಿ ಸಾಕಷ್ಟು ಭಾಷೆಗಳು, ಧರ್ಮಗಳು, ಜನಾಂಗಗಳು, ಜಾತಿ ಉಪಜಾತಿಗಳನ್ನು ಕಾಣ್ತೇವೆ. ಅಂತಹ ಜನಾಂಗಗಳಲ್ಲಿ ಒಂದಾದಂತಹ ಕುರಿಗಳನ್ನು ಮೇಯಿಸುತ್ತಲೇ ಕಾಡು ಮೇಡುಗಳನ್ನು ಅಲೆದು ತಮ್ಮ ಬದುಕನ್ನು ಕಟ್ಟಿಕೊಂಡಂತಹ ಒಂದು ಸಮುದಾಯ ಅಂದರೆ ಅದು ಕುರುಬ ಸಮುದಾಯ. ಇವತ್ತು ಕುರುಬ ಸಮುದಾಯವನ್ನು STಗೆ ಸೇರಿಸಬೇಕು ಅಂತ ಅನೇಕ ಹೋರಾಟಗಳು ನಡೀತಾ ಇದ್ದಾವೆ. ಸರ್ಕಾರವು ಕೂಡ ಈ ಕುರುಬ ಸಮುದಾಯವನ್ನು ST ಮೀಸಲಾತಿಗೆ ಒಳಪಡಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಇದಕ್ಕೆ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಆದರೆ ನಾವೀಗ ಈ ಕುರುಬರು ಯಾರು, ಅವರ ಜೀವನ ಎಂಥದ್ದು, ಅವರ ಇತಿಹಾಸ ಏನು ಅನ್ನೋದನ್ನು ತಿಳ್ಕೊಂಡು ಬರೋಣ. ಅದಕ್ಕೂ ಮುನ್ನ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಕುರುಬರು ಹಾಲುಮತ ಅಂತ ಕರೆಯುವಂತಹ ಈ ಸಮುದಾಯಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಕುರುಬರಿಲ್ಲದೆ ಹೋದರೆ ಅನೇಕ ಶುಭ ಕಾರ್ಯಗಳು ನಡೆಯೋದಿಲ್ಲ. ಕುರುಬರ ಬೋನಿ ವ್ಯಾಪಾರಕ್ಕೆ ಶ್ರೇಷ್ಠ. ಕುರುಬರು ಮೋಸ ಮಾಡೋದಿಲ್ಲ. ಕುರುಬರು ಸುಳ್ಳು ಹೇಳೋದಿಲ್ಲ. ಕುರುಬರು ಅದೃಷ್ಟದ ಸಂಕೇತ. ಕುರುಬರು ಲಕ್ಷ್ಮೀ ಸಂಪನ್ನರು. ಬೆಳಿಗ್ಗೆದ್ದು ಕುರುಬರ ಮುಖ ನೋಡಿದ್ರೆ ಒಳಿತಾಗತ್ತೆ. ನಾವಂದುಕೊಂಡ ಕೆಲಸಗಳೆಲ್ಲವೂ ಕೂಡ ಸಲೀಸಾಗಿ ನೆರವೇರುತ್ತೆ. ಕುರುಬರು ಅಂತ ಹೇಳಿದರೆ ಶಿವನನ್ನ ಒಲಿಸಿಕೊಂಡವರು. ಹೀಗೆ ಕುರುಬರ ಬಗ್ಗೆ ಹೇಳ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಬಂಧುಗಳೇ, ನಿಮಗೆ ಈ ಕುರುಬ ಜನಾಂಗದ ಇತಿಹಾಸ ಗೊತ್ತಾ? ಕುರುಬ ಜನಾಂಗ ಅತ್ಯಂತ ಪುರಾತನ ಜನಾಂಗ. ರಾಮಾಯಣದಲ್ಲಿ ಉಲ್ಲೇಖವಾದಂತಹ ಕುರುವಂಶ ಮತ್ತು ಯದುವಂಶಗಳನ್ನು ನಾವೆಲ್ಲರೂ ಕೂಡ ಕೇಳೇ ಇರ್ತೀವಿ. ಅಲ್ಲಿಂದಲೇ ಕುರುಬರ ಅಸ್ತಿತ್ವ ಈ ಭೂಮಿ ಮೇಲಿದೆ. ಕುರುಬರ ಮೂಲ ಪುರುಷ ಉಂಡಾಳು ಪದ್ಮಗೊಂಡ. ಹಾಲುಮತದ ಮುದ್ದುಗೊಂಡ ಹಾಗೂ ಮುದ್ದವಳ 7ನೇ ಪುತ್ರ ಈತ. ಉಂಡಾಳು ಪದ್ಮಗೊಂಡನ ಮೊಮ್ಮಗನೇ ಈ ರೇವಣಸಿದ್ಧ. ಕ್ರಿಸ್ತಶಕ 1100ರಲ್ಲಿ ಈತ ಬದುಕಿದ್ದ. ರೇವಣಸಿದ್ಧನ ಬಗ್ಗೆ ಮೊದಲು ಬರೆದವನು ಮಹಾಕವಿ ಹರಿಹರ. ಹರಿಹರ ತನ್ನ ರೇವಣಸಿದ್ಧನ ರಗಳೆಯಲ್ಲಿ ಜನಪದ ಪ್ರಸಂಗವನ್ನು ಪೌರಾಣಿಕ ಹಿನ್ನೆಲೆಯಲ್ಲಿ ವಿವರಿಸಿದ್ದಾರೆ. ಕುರುಬಗೌಡ ಹಾಲುಮತ ಅಂದರೆ ಇದು ಸಾಧಾರಣವಾದ ಜನಾಂಗ ಅಲ್ಲ. ಕುರುಬರು ಆದಿವಾಸಿಗಳು, ಗುಡ್ಡಗಾಡು ಜನಾಂಗದವರು. ಕುರಿ ಕಾಯುತ್ತಾ, ಜೇನು ಸಾಕುತ್ತಾ, ಕಂಬಳಿ ನೇಯುತ್ತಾ ಜೀವನವನ್ನು ಕಟ್ಟಿಕೊಂಡವರು. ಮಧ್ಯ ಏಷ್ಯಾದಿಂದ ಹೊರಟು ಬೋಲಾನ್ ಕಣಿವೆ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ತಮ್ಮ ಜೀವನವನ್ನು ಕಟ್ಟಿಕೊಂಡರು ಅನ್ನುವಂತಹ ಉಲ್ಲೇಖಗಳಿವೆ. ಭಾರತದಾದ್ಯಂತ ಹರಡಿಕೊಂಡಿರುವಂತಹ ಅತಿ ದೊಡ್ಡ ಜನಾಂಗ ಇದು. ಕ್ರಿಸ್ತಶಕ 1200ರಿಂದ 2000ರವರೆಗೆ ಇಡೀ ಭಾರತವನ್ನೇ ಆಳಿದಂತಹ ಒಂದು ಜನಾಂಗ ಅನ್ನುವಂತಹ ಪ್ರತೀತಿ ಇದೆ. ಈ ದೇಶದ ರಾಜರುಗಳಾಗಿ, ಮಹಾನ್ ಪ್ರಭುಗಳಾಗಿ ಆಳಿದಂಥವರು ಈ ಕುರುಬರು. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಚಂದ್ರಗುಪ್ತ ಮೌರ್ಯ, ಅಶೋಕ ಚಕ್ರವರ್ತಿಯಿಂದ ಹಿಡಿದು ಕರ್ನಾಟಕದ ಹಕ್ಕಬುಕ್ಕರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಹಕ್ಕಬುಕ್ಕರು ಕುರುಬ ಸಮುದಾಯದ ಇಬ್ಬರು ಮಹಾನ್ ನಾಯಕರು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇವತ್ತಿಗೂ ದಕ್ಷಿಣ ಭಾರತದಲ್ಲಿ ಸಿಗುವಂತಹ ಅನೇಕ ಹಳೆಯ ನಾಣ್ಯಗಳು ಕುರುಬ ಸಮುದಾಯದ ರಾಜರುಗಳೇ ಸೃಷ್ಟಿಸಿದಂತಹ ನಾಣ್ಯಗಳು. ಈ ಸಮುದಾಯದ ರಾಜರುಗಳೇ ಚಲಾವಣೆಗೆ ತಂದಂತಹ ನಾಣ್ಯಗಳು. ಈ ದೇಶವನ್ನು ಆಳಿದಂತಹ ಕುರುಬ ರಾಜಮನೆತನಗಳು ಯಾವುವು ಅಂತ ಕೇಳಿದ್ರೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥವರು. ಕದಂಬರು, ಪಲ್ಲವರು, ದೇವಗಿರಿಯ ಯಾದವರು, ಇಂದೋರಿನ ಹೋಳ್ಕರ್, ಬರೇದಿಯ ಗಾಯಕ್ವಾಡ್, ರಾಷ್ಟ್ರಕೂಟರು, ಹೀಗೆ ಇವರೆಲ್ಲರೂ ಕೂಡ ಕುರುಬರೇ ಆಗಿದ್ದಾರೆ. ಕರ್ನಾಟಕದಲ್ಲಿ ಕುರುಬರು, ಮಹಾರಾಷ್ಟ್ರದಲ್ಲಿ ದನಗಾರ್, ತೆಲಂಗಾಣದಲ್ಲಿ ಕುರುಂಬ, ತಮಿಳುನಾಡಿನಲ್ಲಿ ಕುರುಮನ್, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವಂಥವರು ಎಲ್ಲರೂ ಸಹ ಕುರುಬರೇ. ಪಾಲ್, ಬಘೇಲ್, ದೇವಾಸಿ, ಹೀಗೆ ಅನೇಕ ಹೆಸರುಗಳಿಂದ ಉತ್ತರ ಭಾರತದಲ್ಲಿ ಇವರನ್ನು ಕರೀತಾರೆ. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ನಿಮ್ಮಿಂದ ಬಯಸೋದು ಕೇವಲ ಒಂದು ಲೈಕನ್ನು. ಹಾಗೆಯೇ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮಸ್ಕಾರ.